ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನೆಕ್ಸ್ಟ್ ಮಿನಿ ವ್ಲಾಗ್. ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಪುಟ್ಟದಾಗಿ ರಂಗೋಲಿ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ತೊಳೆದು ಕಸ ಗುಡಿಸಿ ದೇವ್ರ ಮನೆ ರೆಡಿ ಮಾಡ್ತಾಯಿದ್ದೀವಿ. ಯಾಕಂದರೆ ಇವತ್ತು ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ಲೊಕೇಟ್ ಆಗಿರುವಂತಹ ಶ್ರೀ ಬಂಡೆ ಮಾಂಕಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಬೇಗನೆ ರೆಡಿಯಾಗಿ ನಾವು ಹೋಗ್ತಿರ್ಬೇಕಾದಾಗ ಬೆಂಗಳೂರು ಕೇಳಬೇಕಾಗೈಸ್, ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಅದರಲ್ಲಿ ನಾವು ಹೋಗ್ತಿರೋ ದಾರಿಯಾಗೆ ಭೀಮಾ ಮೂವಿಯಲ್ಲಿ ಅವರು ಒಂದು ದೇವಸ್ಥಾನ ಕ್ಯಾಪ್ಚರ್ ಮಾಡಿದ್ರಲ್ಲ, ಇದೇ ದೇವಸ್ಥಾನಕ್ಕೆ ಸದ್ಯಕ್ಕೆ ತೋರಿಸ್ತಾ ಇದ್ದೀನಿ. ಮತ್ತೆ ಬಂದ್ವಿ. ಎಷ್ಟು ಜನ ಅಂತೀರ ಗೈಸ್, ಯಪ್ಪ ದೇವರೇ, ಆ ಜನಗಳಲ್ಲಿ ಎಷ್ಟು ಜನ ಅಂದರೆ ಅವತ್ತು ಮಂಗಳವಾರ ಬೇರೆ ಇವತ್ತು. ಸೊ ಅದಕ್ಕೋಸ್ಕರ ಜನ ಎಲ್ಲಿ ನೋಡ್ರು ಜನ. ನಾವು ಕ್ಯೂ ಅಲ್ಲಿ ಹೋಗಿದ ತಕ್ಷಣ ಫಸ್ಟ್ ಹೋಗಿದ್ದೆ ದೃಷ್ಟಿ ತೆಗೆಸ್ಕೊಳ್ಳೋಣ ಅಂತ. ಈ ದೇವಸ್ಥಾನ ಸ್ಪೆಷಲ್ಲೇ ದೃಷ್ಟಿ ತೆಗೆಸ್ಕೊಳೋದು. ಯಾರಿಗೆಲ್ಲ ಏನೇನೆಲ್ಲ ದೃಷ್ಟಿ ಆಗಿರುತ್ತೆ ಇವರು ಮಡಿಕೆ ಹೊಡೆದು ನಿಂಬೆಹಣ್ಣೆಲ್ಲನೂ ಹಾಕಿ ಕ್ಲೀನಾಗಿ ದೃಷ್ಟಿ ತೆಗೆದುಬಿಡ್ತಾರೆ. ಎಲ್ಲರೂ ದೃಷ್ಟಿ ತೆಗೆಸ್ಕೋಬೇಕಂತಲೇ ಮೇಯ್ನ್ ಈ ದೇವಸ್ಥಾನಕ್ಕೆ ಬರೋದು. ಅಲ್ಲಿ ನಾವು ದೃಷ್ಟಿ ಎಲ್ಲ ತೆಗೆಸ್ಕೊಂಡಾದ್ಮೇಲೆ ಇಲ್ಲಿ ದೇವರ ಅಲಂಕಾರಗಳು ತುಂಬ ಅದ್ಭುತವಾಗಿ ಮಾಡಿದರು. ಎಲ್ಲ ದೇವಿಗಳು ಪ್ರತಿಷ್ಠಾಪನೆ ಮಾಡಿದರು. ಎಲ್ಲದನ್ನು ನೋಡ್ಕೊಂಡು ಮತ್ತೆ ಕ್ಯೂಗೆ ಹೋದ್ವಿ ಗೈಸ್. ಕ್ಯೂ ನಾವು ಹೋಗಿ ಬೆಳಿಗ್ಗೆ ಅಲ್ಲ ಮಧ್ಯಾಹ್ನ 12 ಗಂಟೆಗೆ ಹೋಗಿದ್ದು. ಎಲ್ಲ ಸುತ್ತಾಕೊಂಡು 3 ಗಂಟೆ ಆಯಿತು ಗೈಸ್ ಆಚೆ ಬರೋದಕ್ಕೆ. ಹಾಗೇ ಇಲ್ಲಿ ಮೀನುಗಳಂತೂ ಒಂದೊಂದು ಅದ್ಭುತ ಗೈಸ್. ಎಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಅಕ್ವೇರಿಯಮ್ಸು ನಾಯಿಗಳನ್ನೂ ಸಾಕಿದ್ದಾರೆ. ಮತ್ತು ಈ ಅಕ್ವೇರಿಯಮ್ಸ್ ಅಂತೂ ತುಂಬಾ ಇಟ್ಟಿದ್ದಾರೆ ಗೈಸ್. ಹಂಗೆ ದರ್ಶನಾಗೆ ಹೋಗ್ಬೇಕಾದಾಗ ಕ್ಯೂ ಅಲ್ಲಿ ಇದ್ದಾಗ ಎಲ್ಲ ಸೆಲೆಬ್ರಿಟೀಸ್ದು ಫೋಟೋಸ್ ಕೂಡ ಹಾಕಿದ್ರು ಗೈಸ್. ಎಲ್ಲ ಸೆಲೆಬ್ರಿಟೀಸು ಬಂದಿದ್ದಾರೆ. ಅದರಲ್ಲೂ ಫಸ್ಟ್ ಆಫ್ ಆಲ್ ನಮ್ಮ ಕ್ಯೂಟ್ ಯಶ್ ಸರ್ ಕೂಡ ಇದ್ದಾರೆ ನೋಡಿ ಗೈಸ್. ಅವರೂ ಹೋಗಿ ಫೋಟೋ ಇಡ್ಸ್ಕೊಂಡಿದ್ದಾರೆ. ಅವರು ಈ ದೇವಸ್ಥಾನಕ್ಕೆ ಬಂದಿದ್ದಾರೆ. ಮತ್ತು ಡಿ ಬಾಸ್, ಎಷ್ಟೊಂದು ಸೆಲೆಬ್ರಿಟೀಸ್ ಬಂದಿದ್ದಾರೆ ಗೈಸ್ ಇದಕ್ಕೆ. ಆ ಪಿಕ್ಚರ್ಸ್ ಎಲ್ಲನೂ ಎಷ್ಟು ಚೆನ್ನಾಗಿ ಪೇಸ್ಟ್ ಮಾಡಿದ್ದಾರೆ ನೋಡಿ ಇಲ್ಲಿ. ಶಿವರಾಜ್ ರಾಜ್ಕುಮಾರು, ಪುನೀತ್ ಸರು, ಎಲ್ಲ ಸೆಲೆಬ್ರಿಟೀಸು, ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟೀಸು ಬಂದಿದ್ದಾರೆ ಗೈಸ್ ಇದಕ್ಕೆ. ತುಂಬ ಚೆನ್ನಾಗಿದೆ. ಎಲ್ಲದನ್ನೂ ಫೋಟೋ ಕ್ಲೀನಾಗಿ ಅವರು ಎಲ್ಲ ಸೆಲೆಬ್ರಿಟೀಸ್ದು ಫೋಟೋ ಹಾಕಿದ್ದಾರೆ. ಮತ್ತು ನಮ್ಮಿಂದನೇ ಲಾಕ್ ಆಯಿತು. ಮತ್ತು ಹೋಗಿ ದರ್ಶನ ಮಾಡ್ಕೊಬಂದ್ವಿ. ನೀರು ಹಾಕ್ತಿದ್ದಾಗೆ ಹೋಗಬೇಕು ಗೈಸ್. ನೀರು ಚೆನ್ನಾಗಿ ಬಿತ್ತು ನಮಗೆ. ನೀರು ಸ್ನಾನ ಮಾಡ್ಕೊಂಡಂಗೆ ಆಗ್ಬಿಡ್ತು. ಅಷ್ಟು ನೀರು ದೇವ್ರ ಮೇಲೆ ಬಿದ್ದಿದ್ದೆಲ್ಲ ನಮ್ಮ ಮೇಲೇ ಬಿತ್ತು. ಅದು ದರ್ಶನ ಎಲ್ಲ ಮುಗಿಸ್ಕೊಂಡು ಅನ್ನ ಪ್ರಸಾದ ತಿನ್ನೋಣ ಅಂತ ಬಂದ್ವಿ. ಪ್ರಸಾದ ತಿನ್ಕೊಂಡು ನಾವು ಹೊರಟಿದ್ದೆ ನಮ್ಮ ದೊಡ್ಡಮ್ಮ ಮನೆಗೆ ಬೆಂಗಳೂರಲ್ಲಿ. ಮತ್ತು ಅಲ್ಲಿ ಸಂಜೆ ಗಂಟೆ ಇದ್ದು ಊಟ ಮಾಡ್ಕೊಂಡು ಮತ್ತೆ ನಮ್ಮ ಊರ ಕಡೆಗೆ ಹೊರಟು ಬಂದ್ವಿ. ಅಲ್ಲಿ ಸ್ವಲ್ಪ ಹೋಗ್ತಾ ದಾರಿಯಲ್ಲಿ ಬೇಕರಿಯಲ್ಲಿ ತಿನ್ಕೊಂಡು ಅಷ್ಟೇ ಗೈಸ್ ಇವತ್ತಿನ ವ್ಲಾಗು. ಇಷ್ಟ ಆಗಿರೋ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ. ಬಾಯ್ ದೊಡ್ಡಬಳ್ಳಾಪುರ.